ಅಷ್ಟು ಪ್ರಧಾನಿ ವರ್ಸಸ್ ನರೇಂದ್ರ ಮೋದಿ. ಇಂಡಿಯನ್ ಮೆಟ್ರೋ ಉಳಿದೆಲ್ಲ ಪ್ರಧಾನಮಂತ್ರಿಗಳು 248 ಕಿಲೋಮೀಟರ್ ಆದ್ರೆ ಮೋದಿ ಒಬ್ರೆ 612 ಕಿಲೋಮೀಟರ್ ಮೆಟ್ರೋ ಹಾಕಿದ್ದಾರೆ. ಒಬ್ರೆ ಮೋದಿ ಒಬ್ರೆ. ಎಲ್ಲ ಪ್ರಧಾನಿಗಳು ಸೇರಿ 74 ಏರ್ಪೋರ್ಟ್ ಮಾಡಿದರೆ ಮೋದಿ ಒಬ್ರೆ 78 ಏರ್ಪೋರ್ಟ್ ಮಾಡಿದ್ದಾರೆ 9 ವರ್ಷದಲ್ಲಿ. ಎಲ್ಲ ಪ್ರಧಾನಿಗಳು ಸೇರಿ 4 ರಿಂದ 14 10 ವರ್ಷದಲ್ಲಿ ಮನಮೋಹನ್ ಸಿಂಗ್ರ ಅವಧಿಯಲ್ಲಿ 8 ಲಕ್ಷ ಮನೆಗಳು ಕಟ್ಟಿಕೊಟ್ರೆ ಬಡವರಿಗೆ, ನರೇಂದ್ರ ಮೋದಿ ಅವಧಿಯಲ್ಲಿ 70 ಲಕ್ಷ ಮನೆಗಳನ್ನ ಕಟ್ಟಿಕೊಡಲಾಗಿದೆ. ಎಲ್ಲ ಪ್ರಧಾನಿಗಳು 40% ಹಳ್ಳಿಗಳಿಗೆ ಕರೆಂಟ್ ಕೊಟ್ರೆ ಮೋದಿ ಒಬ್ರೆ 55% ಹಳ್ಳಿಗಳಿಗೆ ಕರೆಂಟ್ ಕೊಟ್ಟಿದ್ದಾರೆ. ಟ್ಯಾಪ್ ವಾಟರ್, ನಲ್ಲಿ ನೀರು ಉಳಿದೆಲ್ಲ ಪ್ರಧಾನಮಂತ್ರಿಗಳು 17% ಜನರಿಗೆ ಕೊಟ್ರೆ ಮೋದಿ ಒಬ್ರೆ 48% ಜನರಿಗೆ ನಲ್ಲಿ ನೀರು ಕೊಡ್ಲಿಕ್ಕೆ ಸಾಧ್ಯವಾಗಿದೆ. ಉಳಿದೆಲ್ಲ ಪ್ರಧಾನಮಂತ್ರಿಗಳು 15 ಕೋಟಿ ಜನರಿಗೆ ಗ್ಯಾಸ್ ಸಿಲಿಂಡರ್ ಕೊಟ್ರೆ ಮೋದಿ ಒಬ್ರೆ 17 ಕೋಟಿ ಜನರಿಗೆ ಗ್ಯಾಸ್ ಸಿಲಿಂಡರ್ ಕೊಡಿಸಿದ್ದಾರೆ. ಅದರಲ್ಲಿ ಹೆಚ್ಚು ಕಡಿಮೆ 10 ಕೋಟಿ ಗ್ಯಾಸ್ ಸಿಲಿಂಡರ್ಗಳು ಉಜ್ವಲ ಯೋಜನೆಯಲ್ಲೇ ಇವೆ ಅನ್ನೋದು ಬಹಳ ವಿಶೇಷವಾಗಿರುವಂತ ಸಂಗತಿ ಅಂತ. ಮತ್ತು ಈ ಸಿಲಿಂಡರ್ನ ಕಾಸ್ಟ್ ಜಾಸ್ತಿ ಆಗುತ್ತೆ ಅಂತ ಗೊತ್ತಾದಾಗ ಇತ್ತೀಚೆಗೆ 300 ರೂಪಾಯಿ ಅದಕ್ಕೆ ಕಡಿಮೆ ಮಾಡಿ ನಮ್ಮ ಸೋದರಿಯರಿಗೆ ತೊಂದರೆ ಆಗೋದು ಬೇಡ ಅಂತ ನರೇಂದ್ರ ಮೋದಿ ಆಶಿಸಿದ್ದಾರಲ್ಲ, ಅದು ನರೇಂದ್ರ ಮೋದಿ ಅವರ ದೊಡ್ಡತನ ಅಂತ ನನಗನ್ಸೋದು. ನರೇಂದ್ರ ಮೋದಿ ಅವರು ತಂದಿರುವಂತ ಮತ್ತೊಂದು ಯೋಜನೆ ಜನೌಷಧಿ ಕೇಂದ್ರ. ನಮ್ಮ ಮನೆಯಲ್ಲಿ ಒಂದು ಎಕ್ಸಾಂಪಲ್, ಅದು 1 ತಿಂಗಳಿಗೆ 1000 ರೂಪಾಯಿ ಔಷಧಿ ಬೇಕಾಗಿದ್ರೆ ಅದು ನರೇಂದ್ರ ಮೋದಿ ಜನೌಷಧಿಯಲ್ಲಿ 70 ರೂಪಾಯಿಗೆ ಸಿಗುವಂತೆ ಮಾಡ್ತಿದ್ದಾರೆ. ಇದರ ಲಾಭ ಬಡವರಿಗೆ, ನೇರ ಲಾಭ ಬಡವರಿಗೆ. ಜನೌಷಧಿಗೆ ಹೋಗಿ ಪ್ರತಿ ತಿಂಗಳು ತೆಗೆದುಕೊಳ್ಳೋವನಿಗೆ ನರೇಂದ್ರ ಮೋದಿ ಅವರಿಗೆ ಒಂದು ನಮಸ್ಕಾರ ಯಾಕೆ ಮಾಡಬೇಕು ಅಂತ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ. ನರೇಂದ್ರ ಮೋದಿ ಬರೋಕ್ಕಿಂತ ಮುಂಚೆ 25 ಕೋಟಿ ಜನರಿಗೆ ಇಂಟರ್ನೆಟ್ ಕನೆಕ್ಷನ್ ಇತ್ತು. ಮೋದಿ 60 ಕೋಟಿ ಜನರಿಗೆ ಇಂಟರ್ನೆಟ್ ಕನೆಕ್ಷನ್ ಕೊಟ್ಟಿದ್ದಾರೆ. ಇವತ್ತು ದೇಶದಲ್ಲಿ ಹೆಚ್ಚು ಕಡಿಮೆ 85 ಕೋಟಿ ಜನ ಕೈಯಲ್ಲಿ ಮೊಬೈಲ್ ಇಟ್ಕೊಂಡು ಇಂಟರ್ನೆಟ್ ಯೂಸ್ ಮಾಡ್ತಾರೆ. ನರೇಂದ್ರ ಮೋದಿ ಕೊಟ್ಟ ಇಂಟರ್ನೆಟ್ ಅನ್ನು ಬಳಸಿಕೊಂಡು ನರೇಂದ್ರ ಮೋದಿನ ಬೈತಾರೆ. 1 GB 300 ರೂಪಾಯಿ ಕೊಡಬೇಕಿತ್ತು. ಇವತ್ತು ಪರ್ ಡೇ 1.5 GB ಬಳಸ್ತೀವಿ ನಾವು. ಇಡೀ ತಿಂಗಳಿಗೆ 300 ರೂಪಾಯಿ ಕೊಡ್ತೀವಿ. ಅದರ ಅರ್ಥ ಏನ್ ಗೊತ್ತೇನು? 1 GB 10 ರೂಪಾಯಿಗಿಂತ ಕಡಿಮೆ ರೇಟಲ್ಲಿ ನರೇಂದ್ರ ಮೋದಿ ನಮ್ಗೆ ಕೊಡ್ತಿದ್ದಾರೆ. ಅವ್ರು ಬರೋಕ್ಕಿಂತ ಮುಂಚೆ 300 ರೂಪಾಯಿ ಕೊಡ್ತಿದ್ವಿ, ನರೇಂದ್ರ ಮೋದಿ ಕೊಡ್ತಿದ್ದಾರೆ. ಅವರು ಫ್ರೀ ಕೊಟ್ಟ ಡಾಟಾ ಬಳಸ್ಕೊಂಡು ನರೇಂದ್ರ ಮೋದಿಗೆ ವೋಟ್ ಹಾಕಬೇಡಿ ಅಂತ ಕೇಳದೆ ಹೆಂಗಿದೆ ನೋಡಿ. ಉಳಿದೆಲ್ಲ ಪ್ರಧಾನಮಂತ್ರಿಗಳು 387 ಮೆಡಿಕಲ್ ಕಾಲೇಜ್ ನಿರ್ಮಾಣ ಮಾಡಿದ್ರೆ ಮೋದಿ ಒಬ್ಬರೇ 273 ಮೆಡಿಕಲ್ ಕಾಲೇಜುಗಳ ನಿರ್ಮಾಣ ಮಾಡಿದ್ದಾರೆ. ಎಷ್ಟು ಜನರಿಗೆ ಅನುಕೂಲ ಆಗಿದೆ ಯೋಚನೆ ಮಾಡಿ. ಉಳಿದೆಲ್ಲ ಪ್ರಧಾನಮಂತ್ರಿಗಳು ಬಡವರಿಗಾಗಿ ಏಕಲವ್ಯ ಮಾದರಿ 100 ವಸತಿ ಶಾಲೆ ಮಾಡಿದರೆ ಮೋದಿ ಒಬ್ಬರೇ 600 ವಸತಿ ಶಾಲೆಗಳನ್ನ ಈ ಬಡವರಿಗೋಸ್ಕರ ಮಾಡಿದ್ದಾರೆ. ಉಳಿದೆಲ್ಲ ಪ್ರಧಾನಮಂತ್ರಿಗಳು 127 ಕೋಟಿಯಷ್ಟು ಡಿಜಿಟಲ್ ವಹಿವಾಟು ಮಾಡಿದರೆ ನರೇಂದ್ರ ಮೋದಿ ಸಾವಿರಾರು ಕೋಟಿ ರೂಪಾಯಿಗೆ ಅದನ್ನು ಏರಿಸಿದ್ದಾರೆ. ಎರಡನೇದು, ಜಗತ್ನಲ್ಲಿ ಎಷ್ಟು ಡಿಜಿಟಲ್ ವಹಿವಾಟು ಮೊಬೈಲ್ ಮೂಲಕ ನಡೆಯುತ್ತೋ ಅದರ 50% ವಹಿವಾಟು ಭಾರತದಲ್ಲೇ ನಡೆಯುತ್ತೆ ಇವತ್ತು. ಅದನ್ನು ಮೋದಿ ಮಾಡಿದ್ದಾರೆ. ಹೆಂಗಿದೆ ನೋಡ್ರಿ. ದಡ್ಡರ ದೇಶ ಭಾರತ ಅಂತ ಕರೀತಿದ್ರು, ಹಳ್ಳಿಗರು ತುಂಬೋಗಿದ್ದಾರೆ, ಬುದ್ಧಿವಂತರಿಲ್ಲ ಅಂತಿದ್ರು. ನರೇಂದ್ರ ಮೋದಿ ಈ ದೇಶದ ಜನ ಮೊಬೈಲ್ ಹಿಡ್ಕೊಂಡು ದುಡ್ಡು ಟ್ರಾನ್ಸ್ಫರ್ ಮಾಡೋಂಗ್ ಮಾಡಿದಾರಲ್ಲ, ಅದು ಮ್ಯಾಜಿಕ್ ಅಂತ. ನರೇಂದ್ರ ಮೋದಿ ಬಂದ ನಂತರ ಅವರಿಗಿಂತ ಮುಂಚೆ 35 ಉಪಗ್ರಹಗಳ ಉಡಾವಣೆ ಆಗಿತ್ತು. ನರೇಂದ್ರ ಮೋದಿ ಒಬ್ಬರೇ ಹೆಚ್ಚು ಕಡಿಮೆ 389 ಉಪಗ್ರಹಗಳ ಉಡಾವಣೆಗೆ ಕಾರಣವಾಗಿದ್ದಾರೆ. ನರೇಂದ್ರ ಮೋದಿ ಸುಮ್ಮನೆ ಇರಲಿಲ್ಲ, ನಿರಂತರವಾಗಿ ಕೆಲಸ ಮಾಡಿದ್ದಾರೆ.